ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಆದಿ ಅಂತ ಹೇಳಿ. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದರೆ ಕೆಚ್ಚಲು ಬಾವಿನ ಬಗ್ಗೆ. ಏನದು ಕೆಚ್ಚಲು ಬಾವು, ಹೈನುಗಾರಿಕೆಯಲ್ಲಿ ಯಾಕೆ ಅಷ್ಟೊಂದು ಸಮಸ್ಯೆ ಆಗ್ತಿದೆ, ಯಾಕೆ ಅದನ್ನು ಸರಿಯಾದ ರೀತಿ ನಿರ್ವಹಣೆ ಮಾಡೋಕ್ಕಾಗ್ತಿಲ್ಲ ರೈತರಿಗೆ, ಯಾಕೆ ವಿಫಲ ಆಗ್ತಿದ್ದಾರೆ, ಅದ್ರ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನ ನನಗೆ ಗೊತ್ತಿರೋದನ್ನ ನಾನು ನಿಮ್ಮ ಹತ್ರ ಹಂಚ್ಕೊತೀನಿ. ಕೆಲವೊಂದು ನಿಮ್ಮ ಕೊಟ್ಟಿಗೆಯಲ್ಲಿ ನೀವು ಮಾಡೋಕ್ಕಾಗಂಥ ಕೆಲಸಗಳನ್ನೇ ಸ್ವಲ್ಪ ಬದಲಾವಣೆಗಳಿರುತ್ತೆ, ಮಾಡ್ಕೊಂಡಾಗ ನಿಮ್ಮ ಹೈನುಗಾರಿಕೆಯಲ್ಲಿ ನಿಮ್ಮ ರಾಸುಗಳಲ್ಲಿ ಕೆಚ್ಚಲು ಬಾವು ಅನ್ನೋದು ತುಂಬ ಕಡಿಮೆ ಆಗ್ತಾ ಹೋಗುತ್ತೆ. 70% ರೈತರು ಸಫರ್ ಪಡೋದೇನೆ ಕೆಚ್ಚಲು ಬಾವು ಸಮಸ್ಯೆಗಳಿಂದ. ಹೇಗೆ ಕೆಚ್ಚಲು ಬಾವು ಹೊಡುತ್ತೆ ಗೊತ್ತಿರುತ್ತೆ ನಿಮಗೆ, ಆದರೂ ರಿಪೀಟ್ ಅದನ್ನೇ ಮಾಡ್ತಾ ಇರ್ತೀರ. ಆ ಕೆಲವೊಂದು ವಿಷಯಗಳನ್ನ ನೀವು ತಿಳ್ಕೊಂಡು, ಆ ವಿಷಯಗಳ ಬಗ್ಗೆ ನೀವು ಅರ್ಥಕೊಂಡು ಕೆಚ್ಚಲು ಬಾವನ್ನ ಹೇಗೆ ನಿರ್ವಹಣೆ ಕೆಲವೊಂದು ಪದ್ಧತಿಗಳನ್ನ ನೀವು ಬದಲಾವಣೆ ಮಾಡ್ಕೊಂಡಲ್ಲಿ ಆ ಕೆಚ್ಚಲು ಬಾವನ್ನ ಖಂಡಿತವಾಗಿ ಕಡಿಮೆ ಮಾಡ್ಕೋಬಹುದು. ಏನೇನು ಪದ್ಧತಿ ಅದನ್ನ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ, ಹಾಲು ಕರೆದ ನಂತರ ಹಸುಗಳನ್ನ ಬಿಡಬೇಕು, ಅಥವಾ ಹಸುಗಳಿಗೆ ಸ್ವಚ್ಛವಾಗಿ ಅಂದರೆ ಡ್ರೈ ಇರೋ ಜಾಗದಲ್ಲಿ ಕಟ್ಟಿ ಮೇವು ಅಥವಾ ತಾವು ಕೊಡುವಂಥ ಹಿಂಡಿ ಬೂಸಗಳನ್ನ, ಫೀಡ್ಸ್ ಏನಂತ ಕರಿತೀರ, ಅದನ್ನು ಕೊಡ್ತಾ ಹೋಗ್ಬೇಕು. ಹಸುವಿನ ಹಾಲಿನ ರಂಧ್ರ ಏನಿರುತ್ತೆ ಅದು ಹಾಲು ಕೊಟ್ಟ ನಂತರ 30 ರಿಂದ 60 ನಿಮಿಷಗಳ ಕಾಲ ಅದು ಕ್ಲೋಸ್ ಆಗೋದಿಲ್ಲ. ಅದಕ್ಕೆ ಸ್ವಲ್ಪ ಟೈಮ್ ಬೇಕಾಗಿರುತ್ತೆ. ಆ ಟೈಮ್ನಲ್ಲಿ ನಾವು ಹಸುನ ಮಲಗಕ್ಕೆ ಬಿಡಬಾರ್ದು ಅಂತೇಳಿ ಕೆಲವರು ಏನು ಮಾಡ್ತಾರೆ, ಮೇಕೆ ಎತ್ಬಿಟ್ಟು ಕಟ್ಟು ಹೋಗ್ತಾರೆ, ಎಲ್ಲೋ ಹಾಲು ಹಾಕಕ್ಕೆ ಹೋಗ್ತಾರೆ, ಇನ್ನೊಂದು ಕೆಲಸ ಮಾಡೋಕೆ ಹೋಗ್ತಾರೆ. ಅದು ಅಲ್ಲಿಂದ ತನಕ ಆ ಕಡೆನೇ ಮೇಲೆ ನೋಡ್ಕೊಂಡು ನಿಂತ್ಕೊಂಡಿರ್ಬೇಕು. ಅದಲ್ಲ ಆ್ಯಕ್ಚುಲಿ. ನೀವು ಯಾವಾಗಿದ್ರೂ ಕೂಡ ಮೇವನ್ನ ಕೊಡಲೇಬೇಕಾಗಿರುತ್ತೆ, ಹಿಂಡಿ ಬೂಸನ ಕೊಡಬೇಕಾಗಿರುತ್ತೆ. ಆ ಅರ್ಧ ಗಂಟೆ 1 ಗಂಟೆ ಏನು ಕಾಲ ಇರುತ್ತೆ ಅದಕ್ಕೆ ಹಾಲು ಕರೆದ ನಂತರ ಕೊಡಿ. ಆಗ ಏನಾಗುತ್ತೆ ಅಂದರೆ ಆ ತೊಟ್ಟು ನೆಲಕ್ಕೆ ತಾಗಲ್ಲ, ನೆಲದಲ್ಲಿರೋಂಥ ಬೇಡದೇ ಇರೋಂಥ ಬ್ಯಾಕ್ಟೀರಿಯಾಗಳು ತೊಟ್ಟೊಳಗಡೆ ಎಂಟ್ರಿ ಆಗಲ್ಲ. ಆಗ ಕೆಚ್ಚಲು ಬಾವು ಕಡಿಮೆ ಆಗ್ತಾ ಹೋಗುತ್ತೆ. ಇನ್ನೊಂದು, ನಿಮ್ಮ ಶೆಡ್ಡನ್ನು, ನಿಮ್ಮ ಕೊಟ್ಟಿಗೆಯನ್ನು ಸ್ವಚ್ಛವಾಗಿ ಇಟ್ಕೊಳೋದು. ಏನದು ಸ್ವಚ್ಛವಾಗಿ ಇಟ್ಕೊಳೋದು ಅಂದರೆ, ಯಾವಾಗಲೂ ನೀರಾಗಿ ತೊಳೆಯೋದಲ್ಲ, ಯಾವಾಗಲೂ ಅದನ್ನು ಕ್ಲೀನ್ ಮಾಡ್ತಿರೋದೇ ಕೆಲಸ ಅಲ್ಲ. ನೀವು ಶೆಡ್ನ ಯಾವ ಥರ ಇಟ್ಕೊಬೇಕು ಅಂದರೆ, ಆದಷ್ಟು ಓಪನ್ ಶೆಡ್, ಏನು ಗಾಳಿ ಬೆಳಕು ಚೆನ್ನಾಗಿ ಆಡಬೇಕು ಆ ಶೆಡ್ಡಲ್ಲಿ. ಆ ಥರ ನೀವು ಕಟ್ಟಬೇಕಲ್ಲ, ಶೆಡ್ ಕಟ್ಟಬೇಕಾದ್ರೆ ಇದನ್ನು ನೀವು ತಲೆಯಲ್ಲಿ ಇಟ್ಕೊಂಡು ಮಾಡಿದ್ರೆ ಶೆಡ್ ತುಂಬ ಚೆನ್ನಾಗಿ ಬರುತ್ತೆ. ಅಥವಾ ಗೊತ್ತಿರೋನ ಡಾಕ್ಟ್ರನ್ನ ಅಥವಾ ಇನ್ನೊಬ್ರು ಸಲಹೆ ತೊಗೊಂಡು ಮಾಡಿದಾಗ ಆ ಶೆಡ್ ತುಂಬ ಚೆನ್ನಾಗಿರುತ್ತೆ. ನೀವು ಹಾಲು ಕರೆದ ನಂತರ ಈ ಮೊದಲೇ ಹೇಳಿದ ಕೆಲಸನ ಮಾಡಿ. ಹಾಗೆ ಕೊಟ್ಟಿಗೆನ ಪದೇ ತೊಳಿಬೇಡಿ. ಬಿದ್ದಂಥ ಸಗಣಿ ಗಂಜಲನ್ನ ಎತ್ಕೊಳ್ಳಿ ಅಥವಾ ನಿರ್ವಹಣೆ ಮಾಡೋಕ್ಕೆ ಅದನ್ನು ವ್ಯವಸ್ಥೆ ಮಾಡಿ. ಹಾಗೆ ಹಸುಗಳಿಗೆ ನೀವು ಕೊಡುವಂಥ ಹಿಂಡಿ ಬೂಸಗಳನ್ನ ಯಾವುದೇ ಕಾರಣಕ್ಕೂ ರಾತ್ರಿ ನೆನೆಸಿಟ್ಟು ಬೆಳಿಗ್ಗೆ ಕೊಡಬಾರ್ದು. ಆಗ ಕೊಟ್ಟಾಗ ಏನಾಗುತ್ತೆ ಅಂದರೆ, ಹೊಟ್ಟೆ ಅಸಿಟಿಕ್ ಆಗ್ಬೋದು, ಹೊಟ್ಟೆಯಿಂದ ಬ್ಯಾಕ್ಟೀರಿಯಾಗಳು ಕೆಚ್ಚಲಿಗೆ ಹೋಗ್ಬೋದು, ಹುಳಿ ಅಂಶ ಆಗುತ್ತೆ ಹೊಟ್ಟೆ. ನಾವೇ ಆದರೂ ಕೂಡ ಬೆಳಗ್ಗೆ ಅನ್ನ ಸಾಂಬಾರು ನೆನಾಕಿ ಸಂಜೆ ಊಟ ಮಾಡೋಕ್ಕಾಗತ್ತಾ? ನೀವೇ ಯೋಚನೆ ಮಾಡಿ. ಕೆಲವು ರೈತರು ಏನು ಮಾಡ್ತಾರೆ ಅಂದರೆ, ಬೆಳಗ್ಗೆ ಹಿಂಡಿ ಬೂಸನ ನೆನಾಕ್ಬಿಟ್ಟು ಅದನ್ನು ಸಂಜೆ ಹಸುಗೆ ಕೊಡ್ತಾರೆ. ಅದೇನಾಗುತ್ತೆ ಅಂದರೆ, ತುಂಬ ಹುಳಿ ಬಂದಿರುತ್ತೆ, ಜೊತೆಗೆ ಅದರಲ್ಲಿ ಬ್ಯಾಕ್ಟೀರಿಯಾಗಳು ಮಲ್ಟಿಪ್ಲೈ ಆಗಿ ಅದು ಯೋಗ್ಯವಾಗಿರಲ್ಲ ಹಸುಗಳಿಗೆ ಕೊಡೋದಕ್ಕೆ. ಆ ಥರ ದಯವಿಟ್ಟು ಕೊಡಬೇಡಿ. ನೀವೇನೇ ಹಿಂಡಿ ಬೂಸ ಕೊಡೋದಿದ್ರು ಅಥವಾ ಫೀಡ್ಸ್ ಕೊಡೋದಿದ್ರು ಅವಾಗ ನೆನೆ ಹಾಕ್ಬಿಟ್ಟು ಅವಾಗ ಕೊಡಿ. 10 ನಿಮಿಷ 15 ನಿಮಿಷ ಮುಂಚೆ ಕೊಡೋದನ್ನ ಸ್ವಚ್ಛವಾಗಿ ಕೊಡಿ. ಹಾಗೂ ನೀವೆಲ್ಲಾದರೂ ಹೋಗ್ಬೇಕು ಅಂತ ನೀವು ಕೆಚ್ಚಲಲ್ಲಿ ಸರಿಯಾಗಿ ಹಾಲು ಕರಿದೇನೆ ಕೆಚ್ಚಲಲ್ಲೇ ಬಿಡೋದು, ಸರಿಯಾಗಿ ಹಾಲು ಕರಿದಲ್ಲೇ ಆ ಕೆಚ್ಚಲಲ್ಲೇ ಉಳಿಸಿದಾಗ ಕೆಚ್ಚಲು ಬಾವು ಖಂಡಿತ ಆಗುತ್ತೆ. ಇನ್ನೊಂದು, ನೀವು ಉಪಯೋಗಿಸುವಂತಹ ಉಪಕರಣಗಳು, ಮಿಷಿನರೀಸ್ ಇರ್ಬೋದು, ಕ್ಯಾನ್ಗಳಿರ್ಬೋದು, ಇನ್ನು ಇತ್ಯಾದಿ ಹಾಲು ಕರಿಯೋಕ್ಕೆ ಯೂಸ್ ಮಾಡೋವಂಥ ಕೆಲವೊಂದು ಉಪಕರಣಗಳನ್ನ ಬಿಸಿ ನೀರಿಂದ ಸ್ವಚ್ಛವಾಗಿ ಇಟ್ಕೊಳ್ಳಿ. ಅದಕ್ಕೆ ಕ್ಲೀನಿಂಗ್ ಸೊಲ್ಯೂಷನ್ಸ್ ಬರುತ್ತೆ, ಅದನ್ನು ಯೂಸ್ ಮಾಡ್ಕೊಳ್ಳಿ. ನಂತರ ಹಾಲು ಕರೆದ ನಂತರ ಆ ಕೆಚ್ಚಲಿಗೆ ಇನ್ಫೆಕ್ಷನ್ ಆಗದೇ ಇರೋ ರೀತಿ ಒಂದು ಡಿಸ್ಇನ್ಫೆಕ್ಟೆಂಟ್ ಸೊಲ್ಯೂಷನ್ನ ತೊಟ್ಟುಗಳಿಗೆ ಹಚ್ಚಿಬಿಟ್ಟು ಬಿಡಬೇಕಾಗುತ್ತೆ. ಅದನ್ನು ನಿಮ್ಮ ಸುತ್ತಮುತ್ತ ಮೆಡಿಕಲ್ ಶಾಪ್ಗಳು ಅಥವಾ ಡಾಕ್ಟರ್ಗಳ ಸಹಾಯದಿಂದ ಅದನ್ನು ಕೇಳಿಬಿಟ್ಟು ನೀವು ಖರೀದಿ ಮಾಡಿಬಿಟ್ಟು ಹಾಲು ಕರೆದ ನಂತರ ಅದನ್ನು ಉಪಯೋಗ ಮಾಡ್ಕೊಳ್ಳಿ. ಅದರಿಂದ ಏನಾಗುತ್ತೆ ಅಂದರೆ, ಬೇಡದೇ ಇರೋಂಥ ಬ್ಯಾಕ್ಟೀರಿಯಾಗಳು ತೊಟ್ಟೊಳಗಡೆ ಎಂಟ್ರಿ ಆಗೋದಕ್ಕಾಗಲ್ಲ. ಆಯಿತಾ? ನೆಕ್ಸ್ಟ್, ಅದೇ ರೀತಿ ಹಾಲು ಕರೆದ ನಂತರ ಕೆಚ್ಚಲನ್ನು ತೊಳಿತೀರಾ, ಆ ನೀರಿನಿಂದ ಮುಖಾಂತರನೂ ಕೆಚ್ಚಲು ಬಾವು ಆಗುತ್ತೆ. ಏನು ಮಾಡಬೇಕು ಆಗದೇ ಇರೋ ರೀತಿ ಅಂದರೆ, ಆ ನೀರನ್ನ ಕ್ಲೀನಾಗಿ ಸಂಪೂರ್ಣವಾಗಿ ಡ್ರೈ ಮಾಡಬೇಕು, ಬಟ್ಟೆಯಿಂದ ಒರೆಸ್ಬಿಟ್ಟು ನೀವು ಮೇವು ಇನ್ನಿತ್ಯಾದಿಗಳನ್ನು ಕೊಡಬೇಕು. ಅಥವಾ ಕೆಲವೊಬ್ಬರು ಹಸುಗಳನ್ನ ಬಿಡೋದಕ್ಕೆ ವ್ಯವಸ್ಥೆ ಇದೆ, ಸುತ್ತಮುತ್ತ ಜಾಗ ಇದ್ದರೆ ಹಾಲು ಕರೆದ ತಕ್ಷಣ ಗೊಂತಲ್ಲಿ ಮೇವು ತುಂಬಿಟ್ಟು ಹಸುಗಳನ್ನ ಸಂಪೂರ್ಣವಾಗಿ ಫ್ರೀ ಸ್ಟಾಲ್ ಮಾಡೋದ್ರಿಂದ ತುಂಬ ಅನುಕೂಲಗಳಿದೆ. ಅದನ್ನು ಮುಂದೆ ಹೇಳ್ತಾ ಹೋಗ್ತೀನಿ. ಈಗ ಕೆಚ್ಚಲು ಬಾವು ಬಗ್ಗೆ ಇಷ್ಟು ಮಾಹಿತಿಗಳನ್ನ ಸಂಪೂರ್ಣವಾಗಿ ನೀವು ತಲೆಯಲ್ಲಿ ಇಟ್ಕೊಂಡು ಮಾಡಿದಾಗ
ಕೆಚ್ಚಲು ಬಾವು ತುಂಬ ನಿಯಂತ್ರಣಕ್ಕೆ ಬರುತ್ತೆ. ಹಾಗೂ ನೆಕ್ಸ್ಟ್ ಕೆಚ್ಚಲು ಬಾವು ಆದಮೇಲೆ ಏನು ಮಾಡಬೇಕು, ಡಾಕ್ಟರ್ ಬರೋ ತನಕ, ಡಾಕ್ಟರ್ ಸಿಗದೇ ಇದ್ದಾಗ ತಕ್ಷಣಕ್ಕೆ ಲೋಳೆ ಸಲ ಅರಶಿನ ಸುಣ್ಣನ ಅರೆದ್ಬಿಟ್ಟು ಕೆಚ್ಚಲ ಮೇಲೆ ದಿನಕ್ಕೆ 5ರಿಂದ 10 ಸಾರಿ ಹಚ್ಚಿ, ಗಂಟೆಗೊಂದ್ಸರಿ ಒಳಗಿರೋ ಇನ್ಫೆಕ್ಟೆಡ್ ಹಾಲನ್ನ ಆಚೆ ತೆಗೆದ್ಬಿಟ್ಟು ಪ್ರತಿ ಗಂಟೆಗೊಂದ್ಸರಿ ಕೆಚ್ಚಲನ್ನ ತೊಳಿಬೇಕು, ಇನ್ಫೆಕ್ಷನ್ ಹಾಲನ್ನ ಆಚೆ ಕರಿಬೇಕು, ಈ ದ್ರಾವಣನ ಹಚ್ಚಬೇಕು. ಅಥವಾ ಸುತ್ತಮುತ್ತ ಮೆಡಿಕಲ್ ಶಾಪ್ಗಳಲ್ಲಿ ಅದಕ್ಕೆ ಬೇಕಾದಂಥ ಟ್ಯೂಬ್ಗಳು ಸಿಗ್ತವೆ, ತಕ್ಷಣ ಹಾಕೋಬೇಕಾಗುತ್ತೆ. ಅವಾಗ ಏನಾಗುತ್ತೆ ಅಂದರೆ ಕೆಚ್ಚಲು ಬಾವು ಆಗೋದನ್ನ ಕಡಿಮೆ ಮಾಡ್ತಾ ಹೋಗ್ತಿರುತ್ತೆ. ಅಂದರೆ ಬ್ಯಾಕ್ಟೀರಿಯಲ್ ಲೋಡ್ನ ಕಡಿಮೆ ಮಾಡ್ತಾ ಹೋಗುತ್ತೆ. ತಕ್ಷಣಕ್ಕೆ ಡಾಕ್ಟರ್ಗಳು ಸಿಕ್ಕಿದಾಗ ಟ್ರೀಟ್ಮೆಂಟ್ ಮಾಡಿಸ್ಬೋದು. ಹಾಗೆ ಇವೆಲ್ಲ ಮಾಡ್ತಿದ್ರು ಕೂಡ ಕೆಲವೊಂದು ಸರಿ ಕೆಚ್ಚಲು ಬಾವು ಕೂಡ ಮತ್ತೆ ಪದೇ ಪದೇ ಆಗ್ತಿರುತ್ತೆ. ಅದಕ್ಕೆ ಕಾರಣಗಳೇನಂತ ತಗೊಂಡ್ರೆ ಕೆಲವೊಂದು ವಿಟಮಿನ್ಸು, ಮಿನರಲ್ಸು, ಕೆಚ್ಚಲಲ್ಲಿ ಸೊಮೆಟಿಕ್ ಸೆಲ್ ಕೌಂಟ್ ಕಡಿಮೆ ಆಗಿರ್ಬೋದು, ಕೆಚ್ಚಲಿನ ಆರೋಗ್ಯ ಕಡಿಮೆ ಆಗಿರ್ಬೋದು, ಕೆಚ್ಚಲಲ್ಲಿ ಇಮ್ಯುನಿಟಿ ಪವರ್ ಕಡಿಮೆ ಆಗಿದ್ದಾಗಲೂ ಕೂಡ ಈ ಕೆಚ್ಚಲು ಬಾವು ಅನ್ನೋದು ಪದೇ ಪದೇ ಆಗ್ತಿರುತ್ತೆ. ಅಂಥ ಹಸುಗಳ್ನ ಡಾಕ್ಟ್ರಿಗೆ ತೋರಿಸಿ ಅವ್ರ ಕಡೆಯಿಂದ ಕೆಲವೊಂದು ಸಜೆಷನ್ನ ತೊಗೋಬೇಕಾಗುತ್ತೆ. ಅದಕ್ಕೆ ಏನು ಅವರು ಸಜೆಷನ್ ಮಾಡ್ತಾರೆ ಅದನ್ನು ಫಾಲೋ ಮಾಡಿದ್ರೆ ಖಂಡಿತವಾಗೂ ಕೆಚ್ಚಲು ಬಾವು ನಿಯಂತ್ರಣಕ್ಕೆ ಬರುತ್ತೆ. ಇನ್ನು ಕೆಲವೊಮ್ಮೆ ಗಬ್ಬದಲ್ಲೂ ಕೂಡ ಕೆಚ್ಚಲು ಬಾವು ಆಗುತ್ತೆ. ಏನಕ್ಕಾಗುತ್ತೆ ಅಂದರೆ ಚೆನ್ನಾಗಿ ಬಾಟಮ್ನ ಅಂದರೆ ಕೆಚ್ಚಲನ್ನ ಬಿಟ್ಟಿರುತ್ತೆ, ಆ ಪ್ರೆಷರಿಗೆ ಮಲಗಬೇಕಾದ್ರೆ ಎದ್ದೇಳ್ಬೇಕಾದ್ರೆ ಹಾಲು ಸೋರುತ್ತೆ. ಹಾಲು ಸೋರಿದಾಗ ಏನಾಗುತ್ತೆ ಅಂದರೆ ಅಲ್ಲೂ ಕೂಡ ಬ್ಯಾಕ್ಟೀರಿಯಾಗಳು ಉತ್ಪಾದನೆ ಜಾಸ್ತಿ ಆಗುತ್ತೆ, ಕೆಚ್ಚಲು ಬಾವು ಆಗುತ್ತೆ. ಗಬ್ಬದಲ್ಲಿ ನೀವು ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂದರೆ ಆ ಕೆಚ್ಚಲೇ ಬ್ಲಾಕ್ ಆಗುತ್ತೆ. ಮೀನ್ಸ್ ಆ ಹಾಲು ತೊಟ್ಟಲ್ಲಿ ಹಾಲು ಬರೋದಿಲ್ಲ ಕರು ಹಾಕಿದಾಗ. ನೀವು ಅದನ್ನು ಕೂಡ ಗಬ್ಬದಲ್ಲಿದ್ದಾಗ ನೋಡ್ತಾ ಇರಬೇಕಾಗುತ್ತೆ. ಹಾಗೇನಾದ್ರು ಕಂಡು ಬಂದರೆ ಸೂಕ್ತ ಚಿಕಿತ್ಸೆ ತಕ್ಷಣ ಮಾಡಿಸ್ಬೇಕು. ಹಾಲು ಕರಿಬಾರ್ದು ಅಂತ ಕೆಲವರು ಹೇಳ್ತಾರೆ. ಗಬ್ಬದಲ್ಲಿ ಆ ತೊಟ್ಟು ಇನ್ಫೆಕ್ಷನ್ ಆಗಿದೆ, ಖಂಡಿತ ಕರಿಬೇಕು. ಕರೆದ್ಬಿಟ್ಟು ಅದಕ್ಕೆ ಬೇಕಾದಂಥ ಟ್ರೀಟ್ಮೆಂಟ್ನ ಡಾಕ್ಟರ್ ಸಲಹೆಯಿಂದ ನೀವು ಮಾಡ್ಕೋಬೇಕಾಗುತ್ತೆ.